ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳು ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ಪ್ರಕಟಿಸಿದೆ. ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ. ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿರುತ್ತೆ. ವಾದ ಪ್ರತಿವಾದ ಮುಗಿದಿದ ಬಳಿಕ ಈಗ ಕೋರ್ಟ್ ಅಂತಿಮ ತೀರ್ಪನ್ನ ಪ್ರಕಟ ಮಾಡಿದೆ. ಚಿತ್ರದುರ್ಗ ಮಠಕ್ಕೆ ತೆರಳದೆ ದಾವಣಗೆರೆಗೆ ಶ್ರೀಗಳು ತೆರಳಿದ್ದಾರೆ. ತೀರ್ಪು ಬಂದ ಬಳಿಕ ಇವತ್ತು ಇಡೀ ದೇಶದ ಚಿತ್ತ ಕೋರ್ಟ್ನತ್ತ ಇತ್ತು. ಮುರುಘಾ ಶ್ರೀಗಳ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯ ಏನ್ ತೀರ್ಪನ್ನ ಕೊಡಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ದೋಷಿನ ನಿರ್ದೋಷಿನ ಅಂತ ಹೇಳಿ ಈಗ ಕೋರ್ಟ್ ನಿರ್ದೋಷಿ ಅಂತ ಹೇಳಿ ಮುರುಘಾ ಶ್ರೀಗಳಿಗೆ ತೀರ್ಪನ್ನ ಪ್ರಕಟಿಸಿದೆ. ಮುರುಘಾ ಶ್ರೀಗಳು ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಈ ಪೋಕ್ಸೋ ಕೇಸ್ನಲ್ಲಿ ಖುಲಾಸೆಯಾಗಿದ್ದಾರೆ. ಚಿತ್ರದುರ್ಗ ಮಠಕ್ಕೆ ತೆರಳದೆ ಈಗ ದಾವಣಗೆರೆಗೆ ಶ್ರೀಗಳು ತೆರಳಿದ್ದಾರೆ. ಯಾಕಂದ್ರೆ ಚಿತ್ರದುರ್ಗಕ್ಕೆ ನಿರ್ಬಂಧ ಇರೋದ್ರಿಂದ ಹಾಗಾಗಿ ಚಿತ್ರದುರ್ಗಕ್ಕೆ ತೆರಳದೆ ದಾವಣಗೆರೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಶ್ರೀಗಳು. ಶಾಖಾ ಮಠಕ್ಕೆ ಸ್ವಾಮೀಜಿಗಳು ಹೋಗಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಜಸ್ಟ್ ಆದೇಶ ಇತ್ತು ಅಷ್ಟೇ. ತೀರ್ಪು ಏನಾಗುತ್ತೆ, ದೋಷಿನ ನಿರ್ದೋಷಿನ ಅನ್ನುವಂಥದ್ದಷ್ಟೇ ಈಗ ಕೋರ್ಟ್ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಈ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ರು. A1 ಮುರುಘಾಶ್ರೀ, A2 ವಾರ್ಡನ್ ರಶ್ಮಿ, A3 ಬಸವಾದಿತ್ಯ, A4 ಪರಮಶಿವಯ್ಯ, A5 ವಕೀಲ ಗಂಗಾಧರಯ್ಯ, A6 ಮುರುಘಾಶ್ರೀ ಸಹಾಯಕ ಮಹಾಲಿಂಗ, A7 ಅಡುಗೆ ಭಟ್ಟ ಕರಿಬಸಪ್ಪ ವಿರುದ್ಧ ಕೇಸ್ ದಾಖಲಾಗಿತ್ತು. ಇವರೆಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿತ್ತು. ಬಟ್ ಈಗ ಈ ಒಂದು ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ನಿರ್ದೋಷಿ ಅಂತ ಹೇಳಿ ಆರೋಪ ಮುಕ್ತರಾಗಿ ಹೊರ ಬಂದಿದ್ದಾರೆ. ಈಗ ತೀರ್ಪು ನೀಡಿದೆ ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ, ದೋಷಮುಕ್ತರಾಗಿದ್ದಾರೆ. ಇಷ್ಟು ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥ ವಿಚಾರ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರು ಸಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠವರೆಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನೀತೇವೆ. ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ, ಕರ್ತು ಮುರುಗೇಶನಿಗೆ ಜಯವಾಗಲಿ, ಯಡಿಯೂರು ಸಿದ್ಧಲಿಂಗೇಶ್ವರರು ಮತ್ತು ನೊಣವಿನಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ. ಈ ಜಿಲ್ಲೆಯಲ್ಲಿ ನಾನು ಇಷ್ಟನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ. ಅಂಶಗಳನ್ನು ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ತೀರ್ಪಿನ ಪ್ರತಿಯನ್ನು ನಾವು ಓದಬೇಕು. ಸುದೀರ್ಘವಾದಂಥ ತೀರ್ಪು ಪ್ರಕಟ ಆಗಿದೆ. ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ವಕೀಲರಾದಂಥ ನಾಗೇಶ್ ಸರ್ ಅವರು ಎಲ್ಲ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟನ್ನು ಮಂಡಿಸಿದ್ದರು. ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನು ನಂತರದ ದಿನಗಳಲ್ಲಿ ಮರುದಿನ ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವಿಸ್ತೃತವಾದಂಥ ಪತ್ರಿಕಾಗೋಷ್ಠಿಯನ್ನು ಮಠದ ವತಿಯಿಂದ ಮಾಡಲಾಗುತ್ತೆ. ಜಿಲ್ಲೆಗೆ ನಿರ್ಬಂಧ ಇತ್ತು ಸರ್. ಜಿಲ್ಲಾ ನಿರ್ಬಂಧ ಏನಿದೆಯಲ್ಲ ಅದು ಈಗ ಸರ್ ಅದು ಯಾವುದ್ರ ಬಗ್ಗೆಯೂ ಈಗ ಸದ್ಯ ಕಮೆಂಟ್ ಮಾಡಲ್ಲ. ಸ್ವಾಮೀಜಿಯವರಿಗೆ ಇವತ್ತು ಸಂಜೆ ಶಿವಯೋಗಿ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಜಯದೇವ ಜಗದ್ಗುರುಗಳ ಸನ್ನಿಧಾನದಲ್ಲಿ ಅಲ್ಲಿ ಗದ್ದಿಗೆಯಲ್ಲಿ ಏರ್ಪಡಿಸಲಾಗಿದೆ. ಹಾಗೆ ಅಲ್ಲೇ ಇರುವಂತಹ ಅಥಣಿ ಶಿವಯೋಗಿಗಳ ಗದ್ದಿಗೆಯಲ್ಲಿ ವಿಶೇಷವಾದ ಪೂಜೆ ಇದೆ. ಅಲ್ಲಿ ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲ ಭಕ್ತರು ಅಲ್ಲಿ ಸೇರಿದ್ದಾರೆ. ನಾಳೆ ಅವ್ರಿಗೊಂದು ಚಿಕ್ಕ ವೈದ್ಯಕೀಯ ತಪಾಸಣೆ ಕೂಡ ಇದೆ. ಅವರು ಹಲವು ದಿವಸಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು. ಅದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೂ ತಿಳಿಸಿ ತಮ್ಮ ಸಹಕಾರದೊಂದಿಗೆ ಮತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಮುರುಘಾ ಮಠದ ಪರವಾಗಿ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ತೀರ್ಪಿತ್ತು. ಇವತ್ತು ಕೋರ್ಟ್ನಲ್ಲಿ ಜಸ್ಟ್ ತೀರ್ಪನ್ನು ಪ್ರಕಟಿಸುವ ಪ್ರಕ್ರಿಯೆ ಮಾತ್ರ ನಡೀತಾ, ಜೊತೆಗೆ ಈಗ ತೀರ್ಪು ಪ್ರಕಟಿಸಿದ ಬಳಿಕ
ಸ್ವಾಮೀಜಿಗಳು ಎಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ, ಜೊತೆಗೆ ಚಿತ್ರದುರ್ಗಕ್ಕೆ ನಿರ್ಬಂಧ ಇರೋದ್ರಿಂದ ಯಾವಾಗ ಸಡಿಲ ಆಗುವಂತಹ ಸಾಧ್ಯತೆ ಇದೆ? ಚೈತ್ರ ಏನು 2022 ದಿನಾಂಕ ಆಗಸ್ಟ್ ನಲ್ಲಿ ಏನು ಚಿತ್ರದುರ್ಗದ ಪ್ರತಿಷ್ಠಿತ ಮಠ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಬಾಲಕಿಯರ ಮೇಲಿನ ದೌರ್ಜನ್ಯ ಅಂದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆದಿದ್ದು, ವಾದ ಪ್ರತಿವಾದಗಳನ್ನ ಆಲಿಸುವಂತ ನ್ಯಾಯಾಧೀಶರು ಇವತ್ತು ತೀರ್ಪನ್ನ ಪ್ರಕಟ ಮಾಡಿ ಅವರನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಏನು ಅವ್ರ ಮೇಲೆ ದಾಖಲಾಗಿದ್ದಂತ ಮೊದಲನೇ ಪೋಕ್ಸೋ ಪ್ರಕರಣ ಇದೆ, ಅದರಲ್ಲಿ ಎ ಮತ್ತು ಬಿ 2 ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. 2 ಪ್ರಕರಣದಲ್ಲೂ ಕೂಡ ಅವರನ್ನ ನಿರ್ದೋಷಿ ಅನ್ನುವಂಥದ್ದು ಕೇಸನ್ನ ಖುಲಾಸೆ ಮಾಡಿ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತೀರ್ಪಿನ ಪ್ರತಿ ಯಾರಿಗೂ ಕೂಡ ಲಭ್ಯವಾಗಿಲ್ಲ. ಆ ತೀರ್ಪಿನಲ್ಲಿ ಯಾವ ಕಾರಣಕ್ಕೆ ಇವರಿಗೆ ನಿರ್ದೋಷಿ ಎನ್ನುವಂತಹ ಆದೇಶವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಯಾವ ವಕೀಲರಿಗೂ ಕೂಡ ಸಿಕ್ಕಿಲ್ಲ. ಅದನ್ನ ಪಡೆದ ನಂತರದಲ್ಲಿ ಅದನ್ನ ಸುದೀರ್ಘವಾಗಿ ಓದಿ ಎಲ್ರಿಗೂ ಕೂಡ ತಿಳಿಸಲಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಅವರ ಪರವಾದ ವಕೀಲರು KBK ಸ್ವಾಮಿ ಅವರು ಮಾಧ್ಯಮಗಳಿಗೆ ನೀಡಿರ್ತಕ್ಕಂಥದ್ದು. ಈಗ ಏನು ಬಿಡುಗಡೆ ಆದಂತ ಸಂದರ್ಭದಲ್ಲಿ ಏನು ಕೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಂಗೆನೆ ಅವರ ಆಪ್ತರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿಂದ ನೇರವಾಗಿ ಅವರು ದಾವಣಗೆರೆ ವಿರಕ್ತ ಮಠಕ್ಕೆ ತೆರಳಿರ್ತಕ್ಕಂಥದ್ದು. ಅಲ್ಲಿ ಕರ್ತೃಗದ್ದಿಗೆಯನ್ನ ಪೂಜೆಯನ್ನ ಮಾಡುವಂಥದ್ದು, ಮತ್ತೆ ಆ ಮಠದ ಭಕ್ತರ ಜೊತೆಗೆ ಒಂದು ಸಭೆ ಇದೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ವಕೀಲರು ಹೇಳಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಅವರು ಏನು ಜಿಲ್ಲೆಗೆ ನಿರ್ಬಂಧ ಏನಿತ್ತು, ಯಾವುದೇ ಕಾರಣಕ್ಕೂ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ಏನು ಕೋರ್ಟ್ನ ತೀರ್ಪು ಯಾವ ಉಲ್ಲೇಖಗಳನ್ನ ಮಾಡಿ ಆದೇಶವನ್ನ ಮಾಡಿದೆ ಅನ್ನುವಂಥದ್ದು ಈವರೆಗೂ ಕೂಡ ಗೊತ್ತಾಗದೇ ಇರೋದ್ರಿಂದ ನಾಳೆ ತೀರ್ಪಿನ ಪ್ರತಿ ಸಿಕ್ಕ ಬಳಿಕ ಅದರ ತಿಳಿದಿದೆ. ಚೈತ್ರ, ವಿನಾಯಕ್, ಈಗ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ನಿರ್ದೋಷಿ ಆಗ್ತಾರೆ ಅಂತ ಹೇಳಿ ವಿಶ್ವಾಸ ಇತ್ತ, ಜೊತೆಗೆ ಮೈಸೂರಿನ ಒಡನಾಡಿ ಸಂಸ್ಥೆ ಸಾಕಷ್ಟು ಕಸರತ್ತನ್ನ ಕೂಡ ನಡೆಸಿತ್ತು. 2 ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಪ್ರೂವ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಎಫರ್ಟ್ ಹಾಕಿದ್ರು. ಬಟ್ ಈಗ ತೀರ್ಪು ಕೊಟ್ಟಿದೆಯಲ್ಲ ಕೋರ್ಟ್, ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿತ್ತು? ಸದ್ಯ ಈವರೆಗೂ ಕೂಡ ಏನು ಆ ಬಾಲಕಿಯರ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ಸ್ಟ್ಯಾನ್ಲಿ ಹಾಗೂ ಪರಶುರಾಮ್ ಅವರು ಕೂಡ ಸಾಕಷ್ಟು ಕೋರ್ಟ್ಗೆ ದಾಖಲೆಗಳನ್ನ ಒದಗಿಸುವಂತದ್ದು ಮತ್ತು ಸ್ಟೇಟ್ಮೆಂಟ್ ಗಳನ್ನ ನೀಡುವಂತ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ರು. ಜೊತೆಗೆ ಅವ್ರ ಪರವಾದಂತ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ಅವ್ರ ಪರವಾಗಿ ಸಾಕಷ್ಟು ವಾದಗಳನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದ ಸಾಕ್ಷಿದ ಆಧಾರಗಳನ್ನ ಮೂಲಕ ಅವ್ರಿಗೆ ವಾದವನ್ನ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಹೋರಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಏನು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಎಲ್ಲಾ ಪ್ರತಿವಾದಗಳನ್ನ ಆಲಿಸುವಂತ ಕೋರ್ಟ್ ಈಗ ನಿರ್ದೋಷಿ ಎನ್ನುವಂತಹ ಅಂದ್ರೆ ಮುರುಘಾ ಸೇರಿದಂತೆ ಉಳಿದ ಲೇಡಿ ವಾರ್ಡನ್ ರಶ್ಮಿ ಹಾಗೂ ಪರಮಶಿವ ಅವ್ರಿಗೂ ಕೂಡ ಬಿಡುಗಡೆ ಮಾಡಿ ಕಳಿಸಿರುವಂತದ್ದು. ವಿನಾಯಕ್, ಈಗ ಮುರುಘಾಶ್ರೀ ಮೇಲೆ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು. ಈಗ ಒಂದು ಪೋಕ್ಸೋ ಕೇಸು ಜೊತೆಗೆ ಇನ್ನೊಂದು ಪ್ರಕರಣ. ಈಗ ಪೋಕ್ಸೋ ಕೇಸ್ನಲ್ಲೇನೋ ಮುರುಘಾಶ್ರೀಗಳು ನಿರ್ದೋಷಿ ಅಂತ ಹೇಳಿ ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಮತ್ತೊಂದು ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ? ಸೊ ವಿಚಾರಣೆ ಮಾಡೋದಕ್ಕೆ ಶುರು ಮಾಡಿದಾರಾ? ಸೊ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್? ಸದ್ಯ ಏನು ಮುರುಘಾಶ್ರೀಗಳ ಮೇಲೆ ದಾಖಲಾಗಿದ್ದಂಥದ್ದು 2 ಪೋಕ್ಸೋ ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಸೆಪ್ಟೆಂಬರ್ 22 ಆ ದಿನಾಂಕದಂದು ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಅದಾದ ಬಳಿಕ ಎರಡನೇ ಪೋಕ್ಸೋ ಪ್ರಕರಣ ಕೂಡ ದಾಖಲಾಯಿತು. ಆ ಪ್ರಕರಣದ ವಿಚಾರಣೆ ಅಂತ ನಡೆಯುವಂತ ಸಂದರ್ಭದಲ್ಲಿ ಆ ವಿಚಾರಣೆಗೆ ಹೈಕೋರ್ಟ್ ಅಲ್ಲಿ ತಡೆ ಇರೋದ್ರಿಂದ ಈಗ ಮೊದಲನೇ ಕೇಸ್ ವಿಚಾರಣೆ ನಡೆದು ಸಾಕ್ಷಿ ವಿಚಾರಣೆಗಳೆಲ್ಲ ನಡೆದು ಈಗ ತೀರ್ಪು ಬಂದಿರತಕ್ಕಂಥದ್ದು. 2ನೇ ಪ್ರಕರಣ ಏನಿದೆ ಆ ಪ್ರಕರಣ ಇನ್ನೂ ಕೂಡ ಸ್ಟೇ ಇರೋದ್ರಿಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆಗಳು ಕೂಡ ಎಲ್ಲಿವರೆಗೂ ಆಗಿಲ್ಲ. ಚೈತ್ರ, ವಿನಾಯಕ್, ಈಗ ಚಿತ್ರದುರ್ಗಕ್ಕೆ ನಿರ್ಬಂಧ ಇದೆಯಲ್ಲ, ಸೊ ಚಿತ್ರದುರ್ಗಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದ್ರು ಕೂಡ ಕಾನೂನು ಪ್ರಕ್ರಿಯೆಗಳನ್ನ ಅಲ್ಲಿ ಫಾಲೋ ಮಾಡಬೇಕಾಗತ್ತಾ? ಸೊ ಅದಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತಾ? ಅದಾದ ಬಳಿಕ ಚಿತ್ರದುರ್ಗಕ್ಕೆ ಶ್ರೀಗಳು ಭೇಟಿ ಕೊಡ್ಬೋದಾ? ಸದ್ಯ ಈಗಿರುವ ಮಾಹಿತಿಯ ಆಧಾರದ ಮೇಲೆ ಹೇಳೋದಾದ್ರೆ ಏನು ಕೋರ್ಟ್ ತೀರ್ಪು ನೀಡಿದೆ, ಈ ಕೋರ್ಟ್ನ ತೀರ್ಪು ಸದ್ಯ ಮುರುಘಾಶ್ರೀ ಈ ಪ್ರಕರಣದಲ್ಲಿ ನಿರ್ದೋಷಿ ಅನ್ನುವಂತ ಮಾಹಿತಿಯನ್ನ ಮಾತ್ರ ಹೇಳಿದೆ. ಆದ್ರೆ ಈವರೆಗೂ ಕೂಡ ಏನು ಅವರು ಹೇಳಿದ್ದಾರೆ, ಕೋರ್ಟ್ನ ತೀರ್ಪಿನ ವಿಷಯ ಬಂದಿದೆ, ಆ ಪ್ರಕರಣದಲ್ಲಿ ಎಲ್ಲೂ ಕೂಡ ಅವರು ಮಠಕ್ಕೆ ಬರಬೇಕು ಬರಬಾರ್ದು ಅನ್ನುವಂತ ವಿಚಾರವನ್ನು ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಅದಿನ್ನೂ ಕೂಡ ಆರ್ಡರ್ ಕಾಪಿ ಬಂದಾದ್ಮೇಲೆ ತಿಳಿದಿದೆ. ಚಿತ್ರ, ಓಕೆ, ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಾರೆಯಾಗಿ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ಈಗ ನಿರ್ದೋಷಿ ಅಂತ ಹೇಳಿ ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ.
ಈ ಮೈಸೂರಿನ ಒಡನಾಡಿ ಸಂಸ್ಥೆಯಂತೂ ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಆ ಇಬ್ಬರು ಬಾಲಕಿಯರ ಬೆನ್ನಿಗೆ ನಿಂತಿತ್ತು ಒಡನಾಡಿ ಸಂಸ್ಥೆ. ಬಟ್ ಈಗ ಎಲ್ಲೋ ಒಂದ್ ಕಡೆ ಈ ಪೋಕ್ಸೋ ಕೇಸಿನ ಒಂದು ತೀರ್ಪನ್ನ ಅವರು ನಿರೀಕ್ಷೆ ಮಾಡಿರ್ಲಿಲ್ವಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಒಂದೊಂದು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ರು, ಜೊತೆಗೆ ಸಾಕಷ್ಟು ಸಾಕ್ಷ್ಯಗಳನ್ನ ಕೂಡ ಸಬ್ಮಿಟ್ ಮಾಡಲಾಗಿತ್ತು. ಜೊತೆಗೆ ಪೊಲೀಸರು ಕೂಡ ಹಂತ ಹಂತವಾಗಿ ತನಿಖೆಯನ್ನ ಮಾಡ್ತಾ ಬಂದಿದ್ರು. ಯಾಕಂದ್ರೆ 2022 ಆಗಸ್ಟ್ರಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣ ಇದು. ಅದಾದ ಬಳಿಕ ಅದೇ ವರ್ಷದಲ್ಲಿ ಅಕ್ಟೋಬರ್ನಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಸೊ ಹಾಗಾಗಿ 2 ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿತ್ತು. ಆ ಒಂದು ಈಗ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಪ್ರತ್ಯೇಕವಾಗಿ ಆರೋಪಿಗಳನ್ನ ಮೆನ್ಷನ್ ಮಾಡಿ, ಜೊತೆಗೆ ಇಬ್ಬರು ಬಾಲಕಿಯರಿಗೆ, ಅಪ್ರಾಪ್ತ ಬಾಲಕಿಯರಿಗೆ ಅವರು ಲೈಂಗಿಕ ದೌರ್ಜನ್ಯವನ್ನ ನೀಡಿದ್ದಾರೆ ಅಂತ ಹೇಳಿ ಪ್ರಕರಣ ಇತ್ತು. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಮುರುಘಾಶ್ರೀ ಅವರು ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಮತ್ತೊಂದು ಪ್ರಕರಣ ಇದೆಯಲ್ಲ, ಆ ಒಂದು ಪ್ರಕರಣ ಈಗ ವಿಚಾರಣೆ ಆಗಬೇಕು. ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀ ಖುಲಾಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀ ಕೇಸ್ನಲ್ಲಿ ಈ ತೀರ್ಪನ್ನ ನಿರೀಕ್ಷಿಸಿರಲಿಲ್ಲ. ಹೀಗಂತ ಮೈಸೂರಿನಲ್ಲಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಇದು ಅರಗಿಸಿಕೊಳ್ಳಲಾಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಎಲ್ಲರೂ ಕೂಡ ಅವರು ದೋಷಿಯಾಗ್ತಾರೆ, ಎಲ್ಲ ಅಂಶಗಳನ್ನ ನಾವು ಉಲ್ಲೇಖ ಮಾಡಿದೀವಿ, ಎವಿಡೆನ್ಸ್ ಗಳನ್ನ ಕೊಟ್ಟಿದೀವಿ ಅಂತ ಹೇಳಿ ಈ ಒಡನಾಡಿ ಸಂಸ್ಥೆ ಬಾಲಕಿಯರ ಬೆನ್ನಿಗೆ ನಿಂತಿತ್ತು. ಈಗ ಮೈಸೂರಿನಲ್ಲಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ತೀರ್ಪನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ. ಮೇಲ್ಮನವಿ ಹೋಗಲು ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ, ಮಕ್ಕಳ ಪರವಾಗಿ ನಾವು ನಿಲ್ತೇವೆ. ಒಡನಾಡಿ ಸ್ಟ್ಯಾನ್ಲಿ ದುಡ್ಡಿದ್ರೆ, ಪವರ್ ಇದ್ರೆ ಗೆಲ್ಬಹುದು ಅನ್ನುವಂತಾಗುತ್ತೆ ಅನ್ನುವಂಥದ್ದು ಈ ಒಂದು ಕೇಸ್ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಆರೋಪಿಗಳು ಕುಣಿಯುತ್ತಾ ಹೊರಗಡೆ ಬಂದ್ರೆ ನೈತಿಕ ಸ್ಥೈರ್ಯ ಕುಸಿಯುತ್ತೆ, ನೊಂದಿರುವವರ ಸ್ಥೈರ್ಯ ಕುಗ್ಗುತ್ತೆ. ಕುಂಬಾರನಿಗೆ ವರುಷ, ಮಡಿಕೆ ಒಡೆಯುವವನಿಗೆ ನಿಮಿಷ, ಆ ರೀತಿಯಾಗಿ ನಮ್ಮ ಪರಿಸ್ಥಿತಿ ಇದೆ ಅಂತ ಹೇಳಿ ಸ್ಟ್ಯಾನ್ಲಿ ಹೇಳಿದ್ದಾರೆ. ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಈ ತೀರ್ಪನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಯಾಕಂದ್ರೆ ಪ್ರತಿಯೊಂದು ಎವಿಡೆನ್ಸ್ ಅನ್ನ ನಾವು ಕೊಟ್ಟಿದ್ದೀವಿ, ಜೊತೆಗೆ ಅವರು ಅಪರಾಧಿ ಆಗ್ತಾರೆ ಅಥವಾ ದೋಷಿ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗಳು ಖುಲಾಸೆ ಆಗ್ತಾರೆ ಅಂತ ಗೊತ್ತಿರಲಿಲ್ಲ, ನಿರ್ದೋಷಿ ಅಂತ ಹೇಳಿ ಆರೋಪ ಮುಕ್ತರಾಗಿ ಬರ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಅಪ್ರಾಪ್ತ ಬಾಲಿಕೆಯರು ಏನಾದ್ರೂ ಸುಳ್ಳು ಹೇಳಿಬಿಟ್ರ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಬರುತ್ತೆ. ಅವ್ರಿಗೆ ಈ ವಿಚಾರವನ್ನ ನಂಬಲಿಕ್ಕೆ ಅಸಾಧ್ಯ ಆಗ್ತಾ ಇದೆ. ಮೇಲ್ಮನವಿಯನ್ನ ಹೋಗೋದಕ್ಕೆ ಸರ್ಕಾರವನ್ನ ಒಂದ್ ರೀತಿಯಾಗಿ ಒತ್ತಾಯವನ್ನ ಮಾಡ್ತೀವಿ ಒಂದ್ ಕಡೆ, ಇನ್ನು ಮಕ್ಕಳ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳಿ ಈಗಲೂ ಕೂಡ ಒಡನಾಡಿ ಸ್ಟ್ಯಾನ್ಲಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದಾರೆ. ಮತ್ತೊಂದ್ ಕಡೆ ಇದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ, ದುಡ್ಡಿದ್ರೆ, ಪವರ್ ಇದ್ರೆ ಗೆಲ್ಲಬಹುದು ಅನ್ನುವಂತಾಗತ್ತೆ. ಈ ಪ್ರಕರಣ ಕೂಡ ಬೆಸ್ಟ್ ಎಕ್ಸಾಂಪಲ್. ಸೊ ದುಡ್ಡು ಕೊಟ್ಟು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು, ತಮ್ಮ ಪವರ್ ಅನ್ನ ದುರುಪಯೋಗ ಮಾಡಿಕೊಂಡು ಈ ರೀತಿಯಾಗಿ ತೀರ್ಪು ಪ್ರಕಟ ಆಗಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಆರೋಪಿಗಳು ಕುಣಿತಾ ಹೊರಗಡೆ ಬಂದ್ರೆ ನೈತಿಕ ಸ್ಥೈರ್ಯ ಕುಸಿಯುತ್ತೆ, ಜೊತೆಗೆ ನೊಂದಿರುವವರ ಸ್ಥೈರ್ಯ ಕೂಡ ಕುಗ್ಗೋಗುತ್ತೆ ಅಂತ ಹೇಳಿ ಸ್ಟ್ಯಾನ್ಲಿ ಅವರು ಹೇಳಿದ್ದಾರೆ. ಕುಂಬಾರನಿಗೆ ವರುಷ ಮಡಿಕೆ ಮಾಡೋದಕ್ಕೆ, ಬಟ್ ಅದೇ ಮಡಿಕೆಯನ್ನ ಒಡೆಯೋದಕ್ಕೆ ನಿಮಿಷ, ಆ ರೀತಿ ಆಗೋಯ್ತು. ಯಾಕಂದ್ರೆ 2022ರಿಂದ 2025 ಕೂಡ ನಾವು ಎಷ್ಟು ಈ ಕೇಸ್ಗೆ ಸಂಬಂಧಪಟ್ಟಂತೆ ಓಡಾಡಿದ್ದೀವಿ, ಎಷ್ಟು ನಾವು ಒತ್ತಡವನ್ನ ತಗೊಂಡಿದ್ದೀವಿ, ಜೊತೆಗೆ ಎಷ್ಟು ಎವಿಡೆನ್ಸ್ಗಳನ್ನ ನಾವು ಕೊಟ್ಟಿದ್ದೀವಿ. ಆದರೂ ಕೂಡ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗಳು ನಿರ್ದೋಷಿ ಅಂತ ಬರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಈ ಒಂದು ತೀರ್ಪನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸ್ಟ್ಯಾನ್ಲಿ.
ನೀವು ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗಳು ನಿರ್ದೋಷಿ ಅಂತ ಹೇಳಿ ಹೊರಬಂದ್ರು. ಮತ್ತೊಂದ್ ಕಡೆ ಈಗ ಮುರುಘಾಶ್ರೀ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸೊ ಅವರನ್ನ ಹೊರಗೆ ಕರ್ಕೊಂಡು ಬರ್ತಾ ಇರುವಂತಹ ವಿಜುವಲ್ಸ್ ತೋರಿಸ್ತಾ ಇದೀವಿ ನಿಮ್ಗೆ. ಮುರುಘಾಶ್ರೀಗಳ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಕೇಸ್ನಲ್ಲಿ ವಾದ ಮಾಡಿದಂತಹ ವಕೀಲರು ಕೂಡ ಸಂಭ್ರಮಿಸಿದ್ದಾರೆ. ಯಾಕಂದ್ರೆ ನಾವು ವಾದ ಮಾಡಿದ ಬಳಿಕ ಈ ಒಂದು ಕೇಸ್ಗೆ ಅಂತಿಮ ತೀರ್ಪು ಸಿಕ್ಕಂತಾಗಿದೆ. ಈ ಕೇಸ್ ನಮ್ಮ ಪರವಾಗಿದೆ, ಮುರುಘಾಶ್ರೀಗಳು ನಿರ್ದೋಷಿ ಅಂತ ಹೇಳಿ ಹೊರಗೆ ಬಂದಿದ್ದಾರೆ ಅಂತ ಹೇಳಿ ಒಂದ್ ಕಡೆ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರೆ, ಇದೇ ವಿಚಾರಕ್ಕೆ ಆ ಬಾಲಕಿಯರ ಬೆನ್ನಿಗೆ ನಿಂತಹ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೇಜಾರನ್ನ ಹೊರಹಾಕ್ತಾ ಇದ್ದಾರೆ, ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಈ ಕೇಸ್ನಲ್ಲಿ ನಾವು ಈ ತೀರ್ಪನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕಂದ್ರೆ ಸತತವಾಗಿ 2022ರಿಂದ 2025ರವರೆಗೂ ಕೂಡ ನಾವು ಎಲ್ಲಾ ಸಾಕ್ಷ್ಯಗಳನ್ನ ನೀಡಿದ್ದೀವಿ. ಅಪ್ರಾಪ್ತ ಬಾಲಕಿಯರ ಬಳಿಯೂ ಕೂಡ ಎಲ್ಲ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಪರವಾಗಿ, ಸರ್ಕಾರದ ಪರವಾಗಿ ಕೂಡ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಆದ್ರೂ ಕೂಡ ಈ ಕೇಸ್ ಮುರುಘಾಶ್ರೀಗಳು ನಿರ್ದೋಷಿ ಅಂತ ಹೇಳಿ ತೀರ್ಪು ಕೊಡ್ತಲ್ಲ ಅಂತ ಹೇಳಿ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದ್ ಕಡೆ ದುಡ್ಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ, ಸೊ ಪವರ್ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಆ ದುಡ್ಡು ಪವರ್ ಅನ್ನ ಬಳಸ್ಕೊಂಡು ಈ ರೀತಿಯಾಗಿ ತೀರ್ಪನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಕುಂಬಾರ ಮಡಕೆ ಮಾಡೋದಕ್ಕೆ ವರ್ಷ ತಗೊಂಡ್ರೆ ಅದೇ ಮಡಕೆಯನ್ನ ಒಡೆಯೋದಕ್ಕೆ 1 ನಿಮಿಷ ಸಾಕು ಅನ್ನುವಂತಾಗೋಯ್ತು ಈ ಒಂದು ಆದೇಶ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೇಸ್ನಲ್ಲಿ ಈ ತೀರ್ಪನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಬಾಲಕಿಯರ ಪರವಾಗಿ ನಜರಾಬಾದ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದಂತವ್ರು ಇವರು. ಜೊತೆಗೆ ಆ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಅವರ ಬೆನ್ನಿಗೆ ನಿಂತಂತವ್ರು ಒಡನಾಡಿ ಸಂಸ್ಥೆ. ಅದಾದ ಬಳಿಕ ಮತ್ತೊಂದು ಕೇಸ್ ಕೂಡ ಅದೇ ವರ್ಷದಲ್ಲಿ ದಾಖಲಾಗುತ್ತೆ. ಅದೆಲ್ಲವೂ ಕೂಡ ಆಗ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದು ಅಪ್ರಾಪ್ತ ಬಾಲಕಿಯರ ಬೆನ್ನಿಗೆ ನಾವು ನಿಲ್ತೀವಿ, ಏನಾದ್ರೂ ಆಗ್ಲಿ, ಬಟ್ ಯಾರು ಅಪರಾಧ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ರು. ಆ ಹೋರಾಟ ಕೈ ಹಿಡಿಲಿಲ್ವಾ ಅನ್ನುವಂಥದ್ದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುರುಘಾಶ್ರೀಗಳಿಗೆ ಪೋಕ್ಸೋ ಕೇಸ್ನಲ್ಲಿ ನಿರ್ದೋಷಿ ಅಂತ ತೀರ್ಪು ಬಂತಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗಳು ಖುಲಾಸೆ ಆಗಿದ್ದಾರೆ. ದಾವಣಗೆರೆಯ ಶಿವಯೋಗಿ ಮಂದಿರಕ್ಕೆ ಶ್ರೀಗಳು ಆಗಮಿಸಿದ್ದಾರೆ. ಜಯದೇವ ಮುರುಘರಾಜೇಂದ್ರ ಸ್ವಾಮೀಜಿ ಗದ್ದುಗೆಗೆ ಪೂಜೆಯನ್ನ ಸಲ್ಲಿಕೆ ಮಾಡೋದಕ್ಕೆ. ಯಾಕಂದ್ರೆ ಇವತ್ತು ತೀರ್ಪಿತ್ತು, ಹಾಗಾಗಿ ಪೂಜಾ ಕೈಂಕರ್ಯಗಳನ್ನ ಕೂಡ ಇವತ್ತು ಏರ್ಪಡಿಸಿಕೊಳ್ಳಲಾಗಿತ್ತು. ಸೊ ಪೋಕ್ಸೋ ಕೇಸ್ನಲ್ಲಿ ಯಾವಾಗ ಮುರುಘಾಶ್ರೀಗಳು ಖುಲಾಸೆ ಆದ್ರು, ನಿರ್ದೋಷಿ ಆದ್ರು, ನೇರವಾಗಿ ಈಗ ದಾವಣಗೆರೆಯ ಶಿವಯೋಗಿ ಮಂದಿರಕ್ಕೆ ಬಂದಿದ್ದಾರೆ, ಆಗಮಿಸಿದ್ದಾರೆ ಶ್ರೀಗಳು. ಜಯದೇವ ಮುರುಘರಾಜೇಂದ್ರ ಸ್ವಾಮೀಜಿ ಗದ್ದುಗೆಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಕೀಲರು ಮಾಹಿತಿಯನ್ನ ಕೊಟ್ಟಾಯ್ತು ಆಗ್ಲೇ. ಯಾಕಂದ್ರೆ ಅವರು ಚಿತ್ರದುರ್ಗಕ್ಕೆ ನಿರ್ಬಂಧ ಹೇರಿರೋದ್ರಿಂದ ಸೊ ಚಿತ್ರದುರ್ಗಕ್ಕೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ದಾವಣಗೆರೆಗೆ ಹೋಗ್ತಾರೆ, ಅಲ್ಲಿ ಒಂದಷ್ಟು ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಅದಾದ ಬಳಿಕ ಅವರು ಹಲವು ದಿನಗಳಿಂದಲೂ ಕೂಡ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ವೈದ್ಯಕೀಯ ತಪಾಸಣೆಗೆ ಒಳಗಾಗ್ತಾರೆ. ಸೊ ಹಾಗಾಗಿ ಇವರು ನೇರವಾಗಿ ಈಗ ದಾವಣಗೆರೆಗೆ ಹೋಗ್ತಾರೆ ಅಂತ ಹೇಳಿ ವಕೀಲರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗಳು ಖುಲಾಸೆಯಾಗಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಯಾವ ರೀತಿಯಾಗಿ ಮುರುಘಾಶ್ರೀಗಳ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಮುರುಘಾಶ್ರೀ ಪರವಾಗಿ ವಾದ ಮಾಡಿದಂತಹ ವಕೀಲರು ಕೂಡ ಆ ಒಂದು ಕ್ಷಣವನ್ನ ಎಂಜಾಯ್ ಮಾಡ್ತಿದ್ದಾರೆ. ಈ ಒಂದು ಕೇಸನ್ನ ನಾವು ಗೆದ್ದು ಬಿಟ್ವಿ, ಈ ಕೇಸ್ ನಮ್ಮ ಪರವಾಗಾಯ್ತು, ನಾವು ಏನೆಲ್ಲ ವಾದವನ್ನ ಮಾಡಿದ್ವಿ ಎಲ್ಲವೂ ಕೂಡ ಫಲಿಸಿದೆ ಅಂತ ಹೇಳಿ ಈಗ ವಕೀಲರು ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗಳು ಖುಲಾಸೆ ಆಗಿದ್ದಾರಲ್ಲ, ನೇರವಾಗಿ ಈಗ ಅವರು ದಾವಣಗೆರೆಯ ಶಿವಯೋಗಿ ಮಂದಿರಕ್ಕೆ ಆಗಮಿಸಿದ್ದಾರೆ. ಜಯದೇವ ಮುರುಘರಾಜೇಂದ್ರ ಸ್ವಾಮೀಜಿ ಗದ್ದುಗೆಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಚಿತ್ರದುರ್ಗಕ್ಕೆ ಬರಬೇಕಾಗಿತ್ತು, ಬಟ್ ಚಿತ್ರದುರ್ಗದಲ್ಲಿ ಈಗ ನಿರ್ಬಂಧ ಇರೋದ್ರಿಂದ ಸೊ ದಾವಣಗೆರೆಗೆ ಹೋಗಿದ್ದಾರೆ. ಬಟ್ ಈ ಚಿತ್ರದುರ್ಗಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದ್ರೆ ಮತ್ತೊಂದು ಪ್ರಕರಣ ಇರುವಂಥದ್ದು. ಇವಾಗ ಸದ್ಯಕ್ಕೆ ಕೋರ್ಟ್ ತೀರ್ಪು ಕೊಟ್ಟಿರೋದು ಪೋಕ್ಸೋ ಕೇಸ್ನಲ್ಲಿ ನಿರ್ದೋಷಿ ಅಂತ ಹೇಳಿ, ಅದು ಚಿತ್ರದುರ್ಗದ ಭೇಟಿಗೆ ಅನ್ವಯ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನ
ನ್ಯಾಯಮೂರ್ತಿಗಳು ಸ್ಪಷ್ಟನೆ ಕೊಟ್ಟಿಲ್ಲ. ಜೊತೆಗೆ ಮತ್ತೊಂದು ಪ್ರಕರಣ ಕೂಡ ವಿಚಾರಣೆಯ ಹಂತದಲ್ಲೇ ಇರುವಂಥದ್ದು. ವಿಚಾರಣೆ ಮಾಡಬೇಕಾಗತ್ತೆ, ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಮಾಡಬೇಕಾಗತ್ತೆ. ಅದಾದ ಬಳಿಕ ನೋಡಬೇಕು ಚಿತ್ರದುರ್ಗಕ್ಕೆ ಎಂಟ್ರಿ ಆಗೋದಕ್ಕೆ ಅವಕಾಶಗಳು ಸಿಗುತ್ತಾ ಇಲ್ವಾ ಅಂತ. ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟಿನ ಬಗ್ಗೆ ಇವತ್ತು ಬೆಳಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ನಡೆಸಿದ್ದಾರೆ. ಪ್ರಸ್ತುತ ಕುರ್ಚಿಗಾಗಿ ಬಣ ಬಡಿದಾಟದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟಿನ ಬಗ್ಗೆ ಇವತ್ತು ಬೆಳಗ್ಗೆ ಚರ್ಚೆ ನಡೆಸಲಾಗಿದೆ. ರಾಹುಲ್ ಗಾಂಧಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಏನಾಗ್ತಾ ಇದೆ, ಕುರ್ಚಿಗಾಗಿ ಯಾವ ರೀತಿಯಾಗಿ ಬಣ ಬಡಿದಾಟಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ನಾಯಕರು. ಎರಡೂ ಬಣಗಳ ಆಗ್ರಹದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ವಿವರಣೆ ಕೊಟ್ಟಿದ್ದಾರೆ. ನಾಳೆ ಸಂಜೆ ಖರ್ಗೆ ಜೊತೆ ಸಮಾಲೋಚನೆಗೆ ರಾಹುಲ್ ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರು ಕಡೆಗೆ ಮಲ್ಲಿಕಾರ್ಜುನ ಖರ್ಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ವಾಪಸ್ ಆಗಲಿರುವ ಖರ್ಗೆ ನಾಳೆ ಸಂಜೆ ಮತ್ತೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ. ಈಗ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದಿದ್ರು. ಅದಾದ ಬಳಿಕ ಒಬ್ಬೊಬ್ಬರಾಗಿ ನಾಯಕರು ಅವರನ್ನ ಭೇಟಿಯಾದ್ರು. ಸೊ ಎರಡೂ ಬಣಗಳ ನಾಯಕರ ಒಂದು ವಿಚಾರವನ್ನ ತಿಳಿದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೂ ಕೂಡ ಎಲ್ಲ ವಿವರಣೆಯನ್ನ ಕೊಟ್ಟಿದ್ದಾರೆ. वहाँ की सरकार क्या कर रहे हैं वहाँ के लोग बोल सकते हैं, लेकिन मेरा कहना ये है कि ऐसे समस्याओं को हम सुलझाएंगे. हम हाईकमांड के लोग, मैं हूँ. ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟಿನ ಬಗ್ಗೆ ಬೆಳಗ್ಗೆ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ನಡೆಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿಯಾಗಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ ಅನ್ನುವಂತಹ ವಿಚಾರವನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ಈಗ ಈ ಪ್ರಸ್ತುತ ಕುರ್ಚಿಗಾಗಿ ಬಣಬಡಿದಾಟ ನಡೀತಾ ಇದೆಯಲ್ಲ, ಅದರ ಬಗ್ಗೆ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಅವರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಲ್ಲಿ ನಾಯಕರು ಏನೇ ಒಂದು ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಅಂತಿಮವಾಗಿ ಈ ಒಂದು ವಿಚಾರವನ್ನ ನಿರ್ಧಾರ ಮಾಡುವಂಥದ್ದು ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟದ್ದು. ಸದ್ಯಕ್ಕಂತೂ ಈಗ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಸುಮಾರು 20 ನಿಮಿಷಗಳ ಕಾಲ ಚರ್ಚೆಯ ಮೂಲಕ ಎರಡೂ ಬಣಗಳಲ್ಲಿ ಆಗ್ತಾ ಇರುವಂತಹ ಆಗ್ರಹದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ವಿವರಣೆ ಕೊಟ್ಟಿದ್ದಾರೆ. ನಾಳೆ ಸಂಜೆ ಖರ್ಗೆ ಜೊತೆ ಸಮಾಲೋಚನೆಗೆ ರಾಹುಲ್ ನಿರ್ಧಾರ ಮಾಡಿದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ಬೆಂಗಳೂರು ಕಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ವಾಪಸ್ ಆಗ್ತಾರೆ ಮಲ್ಲಿಕಾರ್ಜುನ ಖರ್ಗೆ. ಮತ್ತೆ ರಾಜ್ಯದಲ್ಲಿ ಏನೇನಾಯ್ತು ಅಪ್ಡೇಟ್ಸ್ ಕೊಡಬೇಕಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾಳೆ ಸಂಜೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಅಂತಿಮವಾಗಿ ಏನ್ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಎಲ್ಲರ ಬಾಯಲ್ಲಿ ಜೋರಾಗಿ ಕೇಳ್ತಾ ಇರೋದ್ರಿಂದ ನವೆಂಬರ್ನಲ್ಲೇ ಇದು ಮುಕ್ತಾಯ ಆಗುತ್ತಾ ಅಥವಾ ನವೆಂಬರ್ ಆದ್ಮೇಲೂ ಕೂಡ ಈ ಒಂದು ವಿಚಾರ ಪ್ರತಿಧ್ವನಿಸುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಸದ್ಯಕ್ಕಂತೂ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಹಾವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಯಾಕಂದ್ರೆ ಸಿಎಂ ಡಿಕೆಶಿ ಅವರು ಕೂಡ ಸಿಎಂ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಜೊತೆಗೆ ಸದ್ಯಕ್ಕೆ ಸಿಎಂ ಕುರ್ಚಿ ಮೇಲೆ ಕೂತಿರುವಂತಹ ಸಿದ್ದರಾಮಯ್ಯನವರು ಕೂಡ ತಮ್ಮ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಸೊ ಇಬ್ಬರು ನಾಯಕರ ಪರಿಶ್ರಮದಿಂದಲೇ ರಾಜ್ಯ ಕಾಂಗ್ರೆಸ್ ಈಗ ರಾಜ್ಯದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರುವಂಥದ್ದು, ಅಧಿಕಾರದಲ್ಲಿ ಇರುವಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಹೈಕಮಾಂಡ್ಗೂ ಕೂಡ ಈ ಒಂದು ವಿಚಾರ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡುತ್ತಾ ಅಥವಾ ಡಿಕೆಶಿ ಅವರ ಮನವೊಲಿಕೆ ಮಾಡುತ್ತಾ ಅಥವಾ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರೋದ್ರಿಂದ ಹೈಕಮಾಂಡ್ ನಿರ್ಧಾರಕ್ಕೆ ಇಬ್ಬರೂ ನಾಯಕರು ಕೂಡ ತಲೆ ಬಾಗ್ತಾರ ಅನ್ನುವಂಥದ್ದು ಕಾದು ನೋಡಬೇಕು. ಜೊತೆಗೆ ಇನ್ ಕೇಸ್ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಿಂದ ಕೆಳಗಿಳಿದ್ರು, ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಯಾವ ರೀತಿಯಾಗಿ ತಮ್ಮ ಮುಂದಿನ ನಡೆಯನ್ನ ಇಡಬಹುದು, ಜೊತೆಗೆ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಸಿಗದೇ ಇರಬಹುದು, ಆಗ ಡಿಕೆಶಿ ಅವರ ಬೆಂಬಲಿಗರು ಯಾವ ರೀತಿಯಾದಂತಹ ನಡೆಯನ್ನ ಅನುಸರಿಸಬಹುದು. ಸೊ ರಾಜ್ಯದಲ್ಲಿ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ಗಮನಿಸುತ್ತೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟಿನ ಬಗ್ಗೆ ಇವತ್ತು ಬೆಳಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಅವರು. ಸೊ ರಾಜ್ಯದಲ್ಲಿ ಪ್ರಸ್ತುತವಾಗಿ ಏನಾಗ್ತಿದೆ ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆ ಆಗಿದೆಯಾ? ಜೊತೆಗೆ ಹೈಕಮಾಂಡ್ ಏನ್ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳಿದೆ? ಸದ್ಯಕ್ಕಂತೂ ಬಿಸಿ ತುಪ್ಪ ನುಂಗೋ ಹಾಕಿಲ್ಲ ಉಗುಳೋ ಹಾಕಿಲ್ಲ ಅನ್ನುವಂತಹ ಪರಿಸ್ಥಿತಿ ಹೈಕಮಾಂಡ್ಗೆ. ಯಾವ ರೀತಿಯಾಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ? ಚೈತ್ರರಾಜ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬೆಳಿಗ್ಗೆ ಲೋಕಸಭೆಯ ವಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ ನಾಯಕರು ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು. ಸುಮಾರು 20 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಕುರ್ಚಿ ಬಡಿದಾಟ ಸಂಬಂಧಪಟ್ಟಾಗೆ ಎರಡೂ ಬಣಗಳ ಕುರ್ಚಿ ಬಡಿದಾಟ ವಿಚಾರ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಹಂಚಿಕೊಂಡಿರ್ತಕ್ಕಂಥ ಈಗಾಗಲೇ ಒಂದ್ ಕಡೆ ಶಾಸಕರ ಸಹಿ ಸಂಗ್ರಹ ಮತ್ತು ದೆಹಲಿ ಪರೇಡ್ ಸೇರಿದಂತೆ ಮತ್ತು ಸಿಎಂ ಬಣದ ಡಿನ್ನರ್ ಮೀಟಿಂಗ್ಗಳು ಮತ್ತು ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಮತ್ತು ತಂತ್ರಗಾರಿಕೆಗಳು ಮತ್ತು ಇದರಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಆಗ್ತಕ್ಕಂಥ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಮತ್ತು ಕಾರ್ಯಕರ್ತರಿಗೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು, ಮುಂಬರಲಿರ್ತಕ್ಕಂಥ ಜಿಬಿಎ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ ಮತ್ತು ನಗರ ಪಾಲಿಕೆ ಹಾಗೂ ಪುರಸಭೆಗಳ ಚುನಾವಣೆಗೆ ಆಗ್ತಕ್ಕಂಥ ಇಂಪ್ಯಾಕ್ಟ್ ಮತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ರಾಜಕೀಯ ಬಿಕ್ಕಟ್ಟು ಸಂಬಂಧಪಟ್ಟ ಹಾಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲು ಸಂಬಂಧಪಟ್ಟ ಹಾಗೆ ಎಲ್ಲದ ವಿಚಾರಗಳ ಬಗ್ಗೆ ಇದೀಗ ಮುಕ್ತವಾಗಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ವಿವರಣೆ ಕೇಳಿದಂತ ರಾಹುಲ್ ಗಾಂಧಿ ಅವರು ನಾಳೆ ಸಂಜೆ ಮತ್ತೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆ ಮಾಡಲಿಕ್ಕೆ ಕರೆದಿರ್ತಕ್ಕಂಥದ್ದು. ನಾಳೆ ಸಂಜೆ ಅಥವಾ ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ರಾಹುಲ್ ಗಾಂಧಿ ಅವರು ಇನ್ನೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ನಂತರ ಬಳಿಕ 29 ಅಥವಾ 30ನೇ ತಾರೀಕು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯನ್ನು ದೆಹಲಿಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಡಿಸೆಂಬರ್ 1ರಿಂದ ಲೋಕಸಭೆ ಅಧಿವೇಶನ ಇರೋದ್ರಿಂದ, ಮತ್ತೊಂದು ಕಡೆ ಡಿಸೆಂಬರ್ 8ರಿಂದ ಕರ್ನಾಟಕದಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆತಿರೋದ್ರಿಂದ ಅಷ್ಟರೊಳಗಡೆ ಇಡೀ ಬಿಕ್ಕಟ್ಟನ್ನು ಇತ್ಯರ್ಥಪಡಿಸಲಿಕ್ಕೆ ರಾಹುಲ್ ಗಾಂಧಿ ತೀರ್ಮಾನ ಮಾಡಿರ್ತಕ್ಕಂಥ. ಹಾಗಾಗಿ ಇದರ ಭಾಗವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಥ್ಯಾಂಕ್ ಯು ಚಿದಾನಂದ ಪಟೇಲ್, ತಮ್ಮೆಲ್ಲ ಡೀಟೇಲ್